ಈಗ ಲಸ ಬಗ್ಗೆ ತಿಳಿತಾ? ಲಸ ಬಗ್ಗೆ ತಿಳಿದ್ರೆ ಈಗ ಮಸದೊಂದು ಲೆಕ್ಕ ನೋಡ. ಮಸ ಅಂದ್ರೆ ಏನು? ಇದು ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಇದು ಅಗಳೇ ನೀವೇನಂದ್ರಿ? ಅಪವರ್ತ್ಯ ಅಂದ್ರಿ. ಇದು ಏನಿದು? ಅಪವರ್ತನ. ಇದು ಅಪವರ್ತನ ಆಗಿರ್ತದೆ. ಈಗ ಹೆಂಗ ಅಪವರ್ತನಗಳನ್ನ ತೆಗಿಬೇಕು ಅಂದ್ರ ಈ ಸದ್ದ ಒಂದು 8ರ ಅಪವರ್ತನ ತೆಗೀರಿ. 8ರ ಅಪವರ್ತನ ಅಂದ್ರ ಯಾವುದೇ ಸಂಖ್ಯೆಯ ಸಣ್ಣ ಅಪವರ್ತನ ಒಂದಾಗಿರ್ತದೆ. ಒಂದ್ ಎಂಟ್ಲೆ ಹೊಕ್ಕೈತಿ ಅಂದ್ರ ಇದು ಯಾವ ಸಂಖ್ಯೆಲೆ ಭಾಗ ಹೊಕ್ಕದನ್ನು ನೀವು ಬರಿಬೇಕು. ಅವಕ್ಕೆ ಅಪವರ್ತನಗಳು ಅಂತ ಇಂಗ್ಲಿಷ್ ನೊಳಗ ಫ್ಯಾಕ್ಟರ್ ಅಂತ. ಈಗ 1, 2 ಮತ್ತ 4 ಮತ್ತ 8 ಇದು ನಿಮಗ ಈ ಅಪವರ್ತನ ಕರೆಕ್ಟ್ ಆದ ಅನ್ನೋದಕ್ಕ ಹೆಂಗ್ ನೋಡ್ಕೋಬೇಕು? ಈಗ 1 ಎಂಟ್ಲೆ, 2 4ಲೆ, ಹೌದಾ? ಈಗ ಒಂದು 12ರ ಅಪವರ್ತನ ತೆಗೀರಿ. 1 2 3 4 6 12 ಹೌದಾ? ಈಗ ನಿಮ್ಗೆ ಅಪವರ್ತನ ನೀವು ಕರೆಕ್ಟ್ ತೆಗ್ದಿರಿ ಅನ್ನಬೇಕಂದ್ರ ನೋಡ್ತೀರಿ 12 ಒಂದ್ಲೆ 12 ಹಿಂಗ್ ಬರ್ಬೇಕು. 2 ಕಡೆ 6 2ಲೆ 12 3 4ಲೆ 12 ಹೌದಾ? ಈಗ ಒಂದು ವರ್ಗ ಸಂಖ್ಯೆ ಇರ್ತದೆ. ವರ್ಗ ಸಂಖ್ಯೆ ಯಾವುದು? ಈಗ 36 ಒಂದು ವರ್ಗ ಸಂಖ್ಯೆ. 36 ವರ್ಗ ಸಂಖ್ಯೆಯನ್ನ ನೀವೇನ್ ಮಾಡ್ಬೇಕು? ಅಪವರ್ತನ ತೆಗೀರಿ. ಅಪವರ್ತನಗಳು ಯಾವುವು? 1 2 3 4 6 9 12 18 36. ಯಾವುದೇ ಸಂಖ್ಯೆಯ ಸಣ್ಣ ಅಪವರ್ತನ 1, ಯಾವುದೇ ಸಂಖ್ಯೆಯ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ನಿಮ್ಮದು ಅಪವರ್ತನದೊಳಗೆ ನೀವು ಕರೆಕ್ಟ್ ಅಪವರ್ತನ ಕಂಡು ಹಿಡಿದಿರಿ ಅನ್ನೋದಕ್ಕ ಹೆಂಗ್ ನೋಡ್ರಿ? 1 36ಲೆ 36, ಇಲ್ಲಿ 18 2ಲೆ 36, 12 3ಲೆ 36, 9 4ಲೆ 36. ಆದ್ರ ವರ್ಗ ಸಂಖ್ಯೆ ಆಗಿರೋದ್ರಿಂದ 6 6ಲೆ 36 ಅದನ್ನೇ 2 ಸಲ ಗುಣಿಸ್ತೀವಿ ನಾವು. 6 6ಲೆ 36. ಈ ರೀತಿ ನೀವು ನೋಡ್ಕೊಂಡ್ರೆ ನಿಮಗ ಏನಕ್ಕೈತಿ? ಅಪವರ್ತನ ಸರಿಯಾದತ್ ಗೊತ್ತಾಕೈತಿ. ಹೌದಾ? ಈಗ ಅಪವರ್ತನ ಕಂಡು ಹಿಡಿದು ಗೊತ್ತಾಯ್ತು. ಅದನ್ನೇ ನಿಮಗ ಈ 8 12 36 ಅದ ಇದರ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು ಅಂತ ನಾವು ಕಂಡು ಹಿಡಿಬೇಕು. ಈಗ ಈ ಸಾಧ ನೋಡ್ರಿ, 8ರದ್ದು ಹೈಯೆಸ್ಟ್ 8 ಅದ, 12ರದ್ದು ಹೈಯೆಸ್ಟ್ 12 ಅದ, 36ರದ್ದು ಹೈಯೆಸ್ಟ್ 36 ಅದ. ಆದ್ರ ಈ ಎಲ್ಲದಕ್ಕೂ ಒಂದದ, ಇದು ಒಂದಲ್ಲ. ಯಾಕಲ್ಲ? ಅತಿ ಸಣ್ಣದು. 2 ಅಲ್ಲ. ಯಾಕ? ಇದು ಸಣ್ಣದು. ಈಗ ಎಲ್ಲದ್ರಾಗೂ ಕಾಮನ್ ಆಗಿರ್ಬೇಕು ಮತ್ತ ಎಲ್ಲದ್ರಾಗೂ ದೊಡ್ಡದಿರ್ಬೇಕು. 36 ನಾವು ಮಸ ನೋಡ್ರಿ. ಮಸ ಹೆಂಗ್ ತೆಗಿಬೇಕು? ಹೆಂಗ್ ಕಂಡು ಹಿಡಿಬೇಕು? ಈಗ ಅಪವರ್ತನ ಆಗ ತೆಗ್ದಿರ್ಲ ಅದು ಇದನ್ನೇ ಮಸ ನಾವು ಭಾಗಾಕಾರ ಕ್ರಮದಿಂದ ತೆಗಿಬೇಕು. ಭಾಗಾಕಾರ ಕ್ರಮದಿಂದ ನಿಮ್ಗೆ ಹೆಂಗ್ ಈಸಿ ಆಗ್ತದಂದ್ರ ಈ ಎಲ್ಲ ಸಂಖ್ಯೆಯೊಳಗ ಸಣ್ಣ ಸಂಖ್ಯೆ ಯಾವುದು? ಆ ಸಣ್ಣ ಸಂಖ್ಯೆಯಿಂದ ಉಳಿದ 2 ಸಂಖ್ಯೆಗಳಿಗೆ ಭಾಗಿಸ್ಬೇಕು. ಸಣ್ಣ ಸಂಖ್ಯೆಯಿಂದ ಉಳಿದ 2 ಸಂಖ್ಯೆಗಳು. ಸಣ್ಣದು 8. ಈ 8ಅನ್ನ ಏನ್ ಮಾಡ್ಬೇಕು? 8 1ಲೆ 8 ಮತ್ತ ಇದೇ ಸಂಖ್ಯೆ ಏನಕ್ಕ? 8 4ಲೆ 32. ಇವೆರಡನ್ನ ನೀವು ಏನ್ ಮಾಡ್ರಿ? ಕಳಿಬೇಕು. 6 2 ಹೋದ್ರ 4 0. ಈಗ 12ರೊಳಗ 8 ಹೋದ್ರ 4 0. ಅವಾಗ ಈ 3 ಸಂಖ್ಯೆಗಳನ್ನ ನೋಡ್ಬೇಕು. ಇದ್ರಾಗ ಯಾವ್ದು ಸಣ್ಣದು? 4 ಸಣ್ಣ. ಇದು ಸಣ್ಣದು, ಇದು ಸಣ್ಣದು. 1 ತಗೋಬೇಕು. ಈಗ ಸಣ್ಣ ಸಂಖ್ಯೆಯಲ್ಲಿ ಉಳಿದ ಭಾಗಾಕಾರ ಮಾಡ್ಬೇಕು. 4 2ಲೆ 8, 4 1ಲೆ 4. ಈಗ 8ರೊಳಗ 8 ಹೋದ ಕಳೆದ್ರ 0, 4ರೊಳಗ 4 ಕಳೆದ್ರ 0. ಉಳಿತದಲ್ಲ, ಇದು ಉಳಿತದಲ್ಲ, ಇದೇ ಏನಾಗಿರ್ತದ? ಮಸ ಆಗಿರ್ತದ. ಉಳಿದಿದ್ದೆ ಮಸ. ಈ ಸಂಖ್ಯೆಯೊಳಗ ನಮಗ
4 ಮೋಸ ಆಗಿರ್ತದೆ.